ಪ್ರಧಾನಿ ನರೇಂದ್ರ ಮೋದಿಯವರ ಕುರಿತಾಗಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋ ಬಗ್ಗೆ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಆ ವಿಡಿಯೋ ಕುರಿತಿರುವಂತಹ ಅಸಲಿಯತ್ತೇನು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾವ ವಿಡಿಯೋ ಅದು? ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಪ್ರಧಾನಿ ಮೋದಿಯವರ ಜೊತೆ? ಇದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಮೋದಿ ಕುರಿತು ವೈರಲ್ ಆಗ್ತಾ ಇರುವಂತಹ ಆ ವಿಡಿಯೋದ ಅಸಲಿಯತ್ತೇನು? ಮೋದಿ ಹೆಗಲ ಮೇಲೆ ಕೈ ಹಾಕಿದ ವ್ಯಕ್ತಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದೇನದು ಅಂತ ವೈರಲ್ ಆಗ್ತಾ ಇದೆ. 39 ಸೆಕೆಂಡ್ಗಳ ವಿಡಿಯೋ. ಮೋದಿ ಹೆಗಲ ಮೇಲೆ ಕೈ ಹಾಕಿದ ವ್ಯಕ್ತಿ ಪಕ್ಕದಲ್ಲಿ ಒಬ್ಬ ಮಹಿಳೆ. ಆ ವಿಡಿಯೋ ಏನಿದೆ, ವಿಡಿಯೋದಲ್ಲಿರೋದು ನಿಜವಾಗಿಯೂ ನರೇಂದ್ರ ಮೋದಿ ಅವರ ಅಥವಾ ಬೇರೆಯವರ? ಈ ರೀತಿಯಾದಂಥ ಪ್ರಶ್ನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಮೋದಿ ಕುರಿತಾಗಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋದ ನಿಜವಾದಂತಹ ಕಾರಣ ಏನು? ಅಸಲಿಯತ್ತೇನಿದೆ? ನಿಜವಾಗ್ಲೂ ಕೂಡ ಅದರಲ್ಲಿ ಇರೋದು ನರೇಂದ್ರ ಮೋದಿಯವರ ಅಥವಾ ಬೇರೆ ಯಾರು? 39 ಸೆಕೆಂಡ್ನ ವಿಡಿಯೋ ಏನಿದೆ ವೈರಲ್ ಆಗಿರುವಂಥದ್ದು, ಅದರ ಆ ಒಂದು ವಿಡಿಯೋದ ಬಗ್ಗೆ ಏನೇಗ ಚರ್ಚೆ ಆಗ್ತಾ ಇದೆ. ಮೋದಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾರೆ. ಅದು ಮೋದಿಯವರ ಮೇಲೆ ಹೆಗಲ ಮೇಲೆ ಕೈ ಹಾಕಿದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇರ್ಬೋದು. ಮತ್ತು ಒಬ್ಬ ಮಹಿಳೆ ಕೂಡ ಪಕ್ಕದಲ್ಲಿದ್ದಾರೆ. ಆ ವಿಡಿಯೋ ಅಂತ ನಾವೇನು ಹೇಳಿದ್ವಿ, ಆ ವಿಡಿಯೋ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿರೋದು ನಿಜವಾಗಿಯೂ ಕೂಡ ನರೇಂದ್ರ ಮೋದಿಯವರ ಅಥವಾ ಬೇರೆಯವರ? ಹಾಗಾದರೆ ಅವರ ಪಕ್ಕದಲ್ಲಿರುವಂತಹ ಮಹಿಳೆ ಯಾರು? ಅವರ ಮೇಲೆ ಕೈ ಹಾಕಿ, ಹೆಗಲ ಮೇಲೆ ಕೈ ಹಾಕಿ ನಿಂತ ವ್ಯಕ್ತಿ ಯಾರು? ನರೇಂದ್ರ ಮೋದಿಯವರಿಗಿಂತ ತುಂಬ ದೊಡ್ಡವರಂದರೆ ಎತ್ತರದಲ್ಲಿ ತುಂಬ ಹೈಟ್ ಆಗಿದ್ದಾರೆ. ಅವ್ರ ಮೇಲೆ ಕೈ ಹಾಕಿ ಅವ್ರ ಹತ್ರ ಎಳ್ಕೊಳ್ತಾ ಇದ್ದಾರೆ. ಇನ್ನು ಮಹಿಳೆ ಕೂಡ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ತುಂಬ ಆತ್ಮೀಯವಾಗಿ ನಿಂತ್ಕೊಂಡಿದ್ದಾರೆ. ಈ ಒಂದು ವಿಡಿಯೋವನ್ನು ಗಮನಿಸಿದರೆ ಇವ್ರಿಗೆ ತುಂಬ ಆತ್ಮೀಯರು ಅಂತ ಅನಿಸುತ್ತೆ ಮೋದಿಯವರಿಗೆ. ಒಂದು ರೂಮ್ನಲ್ಲಿ ಈ 3 ಜನ ಕಾಣಿಸ್ಕೊಂಡಿದ್ದಾರೆ. ಈ ವಿಡಿಯೋದ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಇದು ಎಲ್ಲಿಯದ್ದು, ಯಾವಾಗಿಂದು, ಈಗ ಪ್ರೆಸೆಂಟಾಗಿ ಇರುವಂತಹ ವಿಡಿಯೋನ ಅಥವಾ ಹಳೆ ವಿಡಿಯೋನ ವೈರಲ್ ಆಗ್ತಾ ಇದೆಯಾ? ಅದೇನೇ ಇರಲಿ, ಅವ್ರ ಜೊತೆ ಇರೋರು ಯಾರು, ಆ ಮಹಿಳೆ ಯಾರು, ಆ ವ್ಯಕ್ತಿ ಯಾರು, ಅದ್ರ ಬಗ್ಗೆನೇ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ದೊಡ್ಡ ಮಟ್ಟದ ಪ್ರಶ್ನೆಗಳು ಮೂಡ್ತಾ ಇದೆ. ನಿಜವಾಗ್ಲೂ ಕೂಡ ಅದು ನರೇಂದ್ರ ಮೋದಿಯವರ ಅಥವಾ ಏನಾದರೂ ಬೇರೆ ರೀತಿಯಾಗಿ ಸೃಷ್ಟಿ ಮಾಡಿರೋದಾ? ಯಾಕಂದರೆ ಈ ಕಾಲದಲ್ಲಿ AI ಬಂದಾಗಲಿಂದ ಏನೇನೋ ಸೃಷ್ಟಿ ಆಗ್ತಾ ಇದೆ. ಆದರೆ ಈ ವಿಡಿಯೋವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇದು ಸತ್ಯವಾಗಿರಬಹುದು. ಯಾಕಂದರೆ ಆ ಕ್ಯಾಮ್ರಾವನ್ನು ಅಲ್ಲಾಡಿಸ್ತಾ ಇರುವಂತಹ ರೀತಿ ಶೇಕ್ ಆಗ್ತಾ ಇದೆ. ಯಾರಾದರೂ ವಿಡಿಯೋ ಮಾಡಿದಾಗ ಆಗುತ್ತಲ್ಲ ಆ ರೀತಿಯಾಗಿ. AI ಆಗಿದ್ರೆ ತುಂಬ ಕ್ಲೀನಾಗಿ ಆ ರೀತಿಯಾಗಿರೋದು. ಆದರೆ ಇದು ಎಲ್ಲೋ ಒಂದು ಕಡೆ ನಿಜ ಇರ್ಬೋದಂತ ಕೆಲವರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಫೇಕ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರವರು? ಈ ವಿಡಿಯೋದಲ್ಲಿ ಏನಾಗ್ತಾ ಇದೆ? ಮೋದಿಯವರ ಭುಜದ ಮೇಲೆ ಕೈ ಇಡುತ್ತಿರುವಂತಹ ಈ ವ್ಯಕ್ತಿ ಯಾರು? ಹಾಗಾದರೆ ವಿಡಿಯೋದಲ್ಲಿ ನೋಡಿದ್ವಲ್ಲ, ಮೋದಿ ಪಕ್ಕ ಕಪ್ಪು ಡ್ರೆಸ್ನಲ್ಲಿ ನಿಂತಿರುವಂತಹ ಮಹಿಳೆ ಯಾರು? ಅಸಲಿಗೆ ವಿಡಿಯೋದಲ್ಲಿರೋದು ನಿಜವಾಗಿಯೂ ಕೂಡ ಮೋದಿನ? ಈ ಪ್ರಶ್ನೆ ಅಂತೂ ನಿಜವಾಗ್ಲೂ ಕಾಡುತ್ತೆ. ರಾಜೇಶ್ ಮುರ್ಜಾನಿ ಎಂಬುವವರು ಶೇರ್ ಮಾಡಿಕೊಂಡಿರುವಂತಹ ವಿಡಿಯೋ ಇದು. ಆ ವಿಡಿಯೋದಲ್ಲಿರೋದು ಕೂಡ ರಾಜೇಶ್ ಮುರ್ಜಾನಿನೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಂಡೋನೇಷಿಯಾದ ಜರ್ಕಾತ್ನಲ್ಲಿ ವಾಸಿಸುತ್ತಿರುವಂತಹ ಉದ್ಯಮಿ ರಾಜೇಶ್ ಅವರೇನಿದ್ದಾರೆ, ಅವರು ಹಾಕಿದ್ದಾರೆ. ಗುಜರಾತ್ ಮೂಲದ ಉದ್ಯಮಿಗೆ ಮೋದಿ ಅಂದರೆ ಅಷ್ಟು ಇಷ್ಟನಾ ಅಥವಾ ಇದು ನಿಜಾನ ಅಂತ ಗೊತ್ತಿಲ್ಲ. ಜೊತೆಗೆ ನಿಂತ್ಕೊಳ್ಳುವಾಗ ಏನಾಗಿದೆ, ಅವ್ರ ಕೈ ಮೇಲೆ ಹೆಗಲ ಮೇಲೆ ಕೈ ಹಾಕ್ತಾರೆ. ಪಕ್ಕದಲ್ಲಿ ಆ ಮಹಿಳೆ ಬಂದು ನಿಂತ್ಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ. ಅಷ್ಟು ಆತ್ಮೀಯರಾಗಿದ್ರ ಇವರು? ಹಾಗಾದರೆ ಮೋದಿಯವರಿಗೆ ಕಪ್ಪು ಸೀರೆಯನ್ನೇನು ಉಟ್ಕೊಂಡಿದ್ದಾರೆ ಆ ಮಹಿಳೆ, ಡ್ರೆಸ್ ಅಲ್ಲ ಸೀರೆ, ಅದು ಸೀರೆಯನ್ನು ಉಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಇವ್ರು ನಿಂತ್ಕೊಳ್ತಾ ಇದ್ದಾರೆ, ಹೆಗಲ ಮೇಲೆ ಕೈ ಹಾಕ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಏನಾಗ್ತಾ ಇದೆ? ಅವ್ರ ಹೆಸರು ಹೇಳ್ತಾ ಇದ್ದಾರೆ ನೋಡಿ, ರಾಜೇಶ್ ಮುರ್ಜಾನಿ ಅಂತ ಅವ್ರ ಹೆಸರು. ಅವರೇ ಶೇರ್ ಮಾಡ್ಕೊಂಡಿದ್ದಾರೆ ಹೆಸರನ್ನ. ಆ ವಿಡಿಯೋದಲ್ಲಿರೋದು ಅದೇ ರಾಜೇಶ್ ಏನ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಅಥವಾ ಬೇರೆಯವರ, ಬೇರೆ ಯಾವುದೋ ಒಂದು ಅಕೌಂಟಿಂದ ಪೋಸ್ಟ್ ಆಗಿರೋದ, ಇವ್ರು ಬೇರೆ ಹೆಸರು ಏನಾದರೂ ಇದೆಯಾ ಅಂತ. ಇಂಡೋನೇಷಿಯಾದ ಜಕಾರ್ತಾದಲ್ಲಿ ವಾಸಿಸ್ತಾ ಇದ್ದಾರೆ ಈ ಉದ್ಯಮಿ ರಾಜೇಶ್ ಅವರು. ಇವರಿಗೆ ಮೋದಿಯವರಿಗೆ ಏನು ನಂಟು? ಯಾವ ವಿಚಾರವಾಗಿ, ಯಾವಾಗಿಂದ ಪರಿಚಯ? ಗುಜರಾತ್ ಮೂಲದ ಉದ್ಯಮಿ ಇವರು. ಮೋದಿ ಅಂದರೆ ಅಷ್ಟು ಸಲುಗೆನಾ ಇವರಿಗೆ ಅಂತ, ಅಂದರೆ ತುಂಬ ಕ್ಲೋಸ್ ಇದ್ದಾರಾ ಅಂತ ಇವರು. ಇದು ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಹಳೆ ವಿಡಿಯೋ ಅಂತ ಅನಿಸುತ್ತೆ. ಅದು ಈಗ ವೈರಲ್ ಆಗ್ತಾ ಇದೆ. ಯಾರು ಈ ಸಮಯದಲ್ಲಿ ಅರಿಬಿಟ್ರು? ಆ ಮಹಿಳೆಗೂ ಇವ್ರಿಗೆ ಏನು ಪರಿಚಯ ಇದೆ? ಮೋದಿಯವರಿಗೆ ಎಷ್ಟು ಆತ್ಮೀಯತೆ ಇದೆ? ಇದ್ರ ಬಗ್ಗೆನೇ ಪ್ರಶ್ನೆ ಮೂಡುತ್ತಾ ಇದೆ. ನಿಜವಾಗಿಯೂ ಕೂಡ ಈ ವಿಡಿಯೋದ ಬಗ್ಗೆ ರಾಜಕೀಯ ವಲಯದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಬಹುದು.
ಬಟ್ ಒಂದು ಸ್ವಲ್ಪ ಚರ್ಚೆ ಜಾಸ್ತಿ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ, ಎಲ್ಲರೂ ಹಂಚ್ಕೊಳ್ತಾ ಇದ್ದಾರೆ, ನೋಡಿ ಇದು ಮೋದಿ ವಿಡಿಯೋ, ಮೋದಿಯವರ ವಿಡಿಯೋ ಅಂತ ಹೇಳಿ. ಆ ಮಹಿಳೆ ಕೂಡ ತುಂಬ ಸಲುಗೆಯಿಂದ ಇರೋದ್ರಿಂದ ಏನೋ ಒಂದು ರೀತಿ ಗೊಂದಲ. ಯಾಕೆ ಇಷ್ಟು ಸಲುಗೆಯಿಂದ ಇದ್ದಾರೆ ಇವರು? ಇದೆಲ್ಲವೂ ಕೂಡ ನಿಜಾನ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಫೇಕ್ ವಿಡಿಯೋಗಳು ಅವೆಲ್ಲ ಕೂಡ ನೋಡಿದ್ದೀವಿ. ಆದರೆ ಇಂಡೋನೇಷ್ಯಾದಲ್ಲಿ ಇರುವಂಥ ಒಬ್ಬ ಉದ್ಯಮಿ, ಅದು ಗುಜರಾತ್ನವರೇ ಆದರೂ ಕೂಡ ಅಷ್ಟು ಆತ್ಮೀಯತೆ ಇವ್ರಿಗಿದೆಯಾ ಅವ್ರ ಜೊತೆಗೆ? ಇಷ್ಟೆಲ್ಲ ಇದೆ. ಆದರೆ ಈ ವಿಚಾರವಾಗಿಯೇ ಚರ್ಚೆ ಆಗ್ತದೆ. ಮೋದಿ ಏನು ಇದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಿಲ್ಲ. AI ವೆಬ್ಸೈಟ್ಗಳನ್ನು ಕೇಳಿದರೆ ಬೇರೆ ಬೇರೆ ರೀತಿಯಿಂದ ಉತ್ತರ ಬರ್ತಾ ಇದೆ. ಗ್ರೋಕ್ಗೆ ಕೇಳಿದರೆ ಇದು ಡಿಸೆಂಬರ್ 25, 2015 ವಿಡಿಯೋ ಅಂತ ಹೇಳ್ತಾ ಇದೆ. ವಿಡಿಯೋದಲ್ಲಿರೋದು ಮೋದಿಯೇ ಅಂತ ಹೇಳ್ತಾ ಇದೆ ಗ್ರೋಕ್. ಪಾಕಿಸ್ತಾನದ ಲಾಹೋರ್ನ ನವಾಜ್ ಶರೀಫ್ ಏನಿದ್ದಾರೆ ಅವ್ರ ಮನೆಗೆ ಮೋದಿ ಭೇಟಿ ನೀಡಿರ್ತಾರೆ. ಈ ವೇಳೆ ನವಾಜ್ ಶರೀಫ್ ಏನಿದ್ದಾರೆ ಅವ್ರ ಸಂಬಂಧಿಕರು ತೆಗೆದುಕೊಂಡಂಥ ಫೋಟೋ ಅಂತ ಹೇಳ್ತಾ ಇದ್ದಾರೆ. ಗ್ರೋಕ್ ಹೇಳಿದ ಈ ಮಾಹಿತಿ ಎಷ್ಟು ಸತ್ಯ ಆಗಿದ್ರೆ ನಂಬೋಕೆ ಸಾಧ್ಯನಾ? ಇದನ್ನು AI ವೆಬ್ಸೈಟ್ಗಳೇನಿದೆ ಅದನ್ನು ಇದ್ರ ಬಗ್ಗೆ ಇದ್ರ ಸತ್ಯಾಂಶ ಏನು ಅಂತ ಹುಡುಕೋಕೆ ಹೋದಾಗ ಬೇರೆ ಬೇರೆ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ಇರುವಂಥದ್ದು AI ವೆಬ್ಸೈಟ್ಗಳು. ಅದನ್ನು ಕೂಡ ನಾವು ನಂಬೋಕ್ಕಾಗ್ತಾ ಇಲ್ಲ. ಯಾವ್ಯಾವ್ದು ವೆಬ್ಸೈಟ್ಗಳು ಬರುತ್ತಲ್ಲ ಅದನ್ನು ಕೇಳ್ತಾ ಇದ್ದಾರೆ ನೋಡಿ. ಗ್ರೋಕ್ ಏನಿದೆ ಅದಕ್ಕೆ ಕೇಳಿದಾಗ ಅದು ಹೇಳ್ತಾ ಇದೆ ಡಿಸೆಂಬರ್ 25, 2015 ವಿಡಿಯೋ ಅಂತ ಹೇಳ್ತಾ ಇದೆ. ಅದು ಹೇಳ್ತಾ ಇರುವಂಥದ್ದು. ಇನ್ನು ವಿಡಿಯೋದಲ್ಲಿರೋದು ಮೋದಿನೇ ಅಂತ ಹೇಳ್ತಾ ಇದೆ ಈ ಗ್ರೋಕ್ ವೆಬ್ಸೈಟ್ ಹೇಳ್ತಾ ಇರುವಂಥದ್ದು. ಯಾರೋ ಜನರು ಹೇಳ್ತಿರುವಂಥದ್ದಲ್ಲ. ಈಗಿರುವಂತಹ ಟೆಕ್ನಾಲಜಿಯನ್ನು ಬಳಸಿ ನಾವು AI ಕೇಳಿದಾಗ ಅದು ಹೇಳ್ತಾ ಇದೆ ನೋಡಿ. ಪಾಕಿಸ್ತಾನದ ಲಾಹೋರ್ನ ನವಾಜ್ ಶರೀಫ್ ಏನಿದ್ದಾರೆ ಆ ಶರೀಫ್ ಅವರ ಮನೆಗೆ ಮೋದಿಯವರು ಭೇಟಿ ನೀಡಿರ್ತಾರೆ. ಈ ವೇಳೆ ನವಾಜ್ ಶರೀಫ್ ಸಂಬಂಧಿಕರೇನಿರ್ತಾರೆ ಅವರು ಫೋಟೋ ತೆಗೆದುಕೊಂಡಿದ್ದಾರೆ. ಇದು ಅವ್ರದ್ದೇ ಫೋಟೋ ಅಂತ ಹೇಳ್ತಾ ಇದೆ. ಈ ವೆಬ್ಸೈಟ್ ಹೇಳೋದನ್ನು ನಾವು ನಂಬಬಹುದಾ? ಇದು ಖಚಿತವಾದಂತಹ ಮಾಹಿತಿನ? ನಿಜವಾಗಿಯೂ ಕೂಡ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿದ್ರ? ಪಾಕಿಸ್ತಾನದ ಲಾಹೋರ್ಗೆ ಹೋಗೋಕ್ಕೆ ಸಾಧ್ಯನಾ? ಅಲ್ಲಿಗೆ ಹೋಗ್ತಾರೆ ಅಂತಂದರೆ ಅವರಿಗೆ ಈ ಶರೀಫ್ ಅವರಿಗೆ ಮೋದಿಯವರಿಗೆ ನಂಟಿದೆಯಾ? ಯಾಕಂದರೆ ಗೊತ್ತು, ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ಅದ್ರ ಮಧ್ಯೆ ಏನೇನಾಗುತ್ತೆ ಅಂತ. ಹೀಗಿರುವಾಗ ನರೇಂದ್ರ ಮೋದಿಯವರು ಯಾಕೆ ಹೋಗ್ತಾರೆ? ಯಾವ ಕಾರಣಕ್ಕೆ ಹೋಗ್ತಾರೆ? ಮತ್ತು ಅವರ ಸಂಬಂಧಿಕರ ಜೊತೆ ಇವರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ, ವಿಡಿಯೋ ತೆಗೆಸ್ಕೊಳ್ತಾರೆ ಅಂದರೆ ಇದು ನಂಬೋಕ್ಕೆ ಸಾಧ್ಯನಾ? ಈ AI ವೆಬ್ಸೈಟ್ಗಳನ್ನು ಕೂಡ ನಾವು ನಂಬೋಕೆ ಆಗ್ತಾ ಇಲ್ಲ. ಆ ರೀತಿಯಾದಂಥ ಅನುಮಾನ ಇದೆ. ಒಂದೊಂದು ವೆಬ್ಸೈಟ್ಗಳು ಒಂದೊಂದು ರೀತಿಯಾದಂತಹ ಆನ್ಸರ್ಗಳನ್ನು ಕೊಡ್ತಾ ಇರುವಂಥದ್ದು. ಅದರಲ್ಲಿರೋದು ಮೋದಿನೇ ಅಂತ ಪಕ್ಕ ಹೇಳ್ತಾ ಇದ್ದಾರೆ. ಆದರೆ ಅದು ಇಂಡಿಯಾದಲ್ಲಿ ಎಲ್ಲೂ ಕೂಡ ತೆಗೆಸ್ಕೊಂಡಿದ್ದಲ್ಲ, ಲಾಹೋರ್ನಲ್ಲಿ ತೆಗೆಸ್ಕೊಂಡಿರೋದು, ಪಾಕಿಸ್ತಾನದಲ್ಲಿರೋದು. ನವಾಜ್ ಶರೀಫ್ ಏನಿದ್ದಾರೆ ಅವ್ರ ಮನೆಗೆ ಹೋಗಿದ್ರಂತೆ, ಭೇಟಿ ಕೊಟ್ಟಿದ್ರಂತೆ, ಅಲ್ಲೋಗಿ ತೆಗೆಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನು ಯಾರು ಕೂಡ ನಂಬೋಕೆ ಆಗ್ತಾ ಇಲ್ಲ. ಕೆಲವರು ಇರಬಹುದು ಅನ್ನುವಂಥ ರೀತಿಯಲ್ಲಿ ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅಷ್ಟೇ. ಬಟ್ ಬೇರೆ ಬೇರೆ ವೆಬ್ಸೈಟ್ಗಳು ಕೂಡ ತುಂಬ ಇದೆ ಈ ವಿಚಾರವಾಗಿ. ವಿಚಾರವಾಗಿ ನಾವೇನನ್ನೂ ಕೂಡ ಖಚಿತವಾಗಿ ಅದನ್ನು ನಂಬೋಕೆ ಕೂಡ ಸಾಧ್ಯ ಇಲ್ಲ. ಆ ರೀತಿಯಾಗಿರುತ್ತೆ. ಜೆಮಿನಿ AI ಕೇಳಿದರೆ ಅದನ್ನು ಕೇಳಿದ್ರೆ ಏನಾಗುತ್ತೆ, ಈ ವಿಡಿಯೋ ಅದ್ರ ಬಗ್ಗೆ ಅದು ಕೂಡ ಮಾತನಾಡ್ತಾ ಇದೆ ನೋಡಿ, ಅಸಲಿಯತ್ತನ್ನು ಹೇಳ್ತಾ ಇದೆ. ವಿಡಿಯೋದಲ್ಲಿರೋದು ಅಸಲಿ ಮೋದಿ ಅಲ್ಲವಂತೆ, ಬೇರೆಯವರು ಅಂತ ಹೇಳ್ತಾ ಇದ್ದಾರೆ. ಮೋದಿಯನ್ನು ಹೋಲುವಂತಹ ಅಭಿನಂದನ್ ಪಾಠಕ್ ಅಂತ ಹೇಳ್ತಾ ಇದೆ ಈ ಒಂದು ವಿಡಿಯೋ. ಉತ್ತರ ಪ್ರದೇಶದ ಸಹರಾನ್ಪುರದ ಅಭಿನಂದನ್ ಏನಿದ್ದಾರೆ ಈ ಹಿಂದೆ ಅವರು ಕೂಡ ವೈರಲ್ ಆಗಿದ್ರು, ಅವ್ರದ್ದೇ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋದಲ್ಲಿರುವಂತಹ ಮಹಿಳೆ ಗುಜರಾತ್ನ ನಟಿ ಪಿಂಕ್ ಪ್ರಮೋದ್ ಅಂತ ಹೇಳ್ತಾರೆ. ಈ ಪಿಂಕ್ ಪ್ರಮೋದ್ ಅವರು ಅಲ್ಲಿನ ನಟಿ ಗುಜರಾತ್ನವರು ನೋಡಿ 2014 ಮತ್ತು 2015 ಏನಿದೆ ಅಲ್ಲಿ ವಿಡಿಯೋವನ್ನು ತೆಗೆಯಲಾಗಿದೆ ಈ ಒಂದು ಇಯರ್ನಲ್ಲಿ ಅನಿಸುತ್ತೆ ಅಂತ ಹೇಳ್ತಾ ಇದೆ. ಗೂಗಲ್ ಜೆಮಿನಿ ಏನಿದೆ ಆ ವೆಬ್ಸೈಟ್ ಹೇಳ್ತಾ ಇರುವಂಥದ್ದು. ಇದರಲ್ಲಿ ಯಾವ ಮಾಹಿತಿ ಅಸಲಿ, ಯಾವ ಮಾಹಿತಿ ನಕಲಿ, ಯಾವ್ದು ಸುಳ್ಳು, ಯಾವ್ದು ನಿಜ ನಂಬೋದು. ನಿಜಕ್ಕೂ ಕೂಡ ನಂಬೋಕ್ಕಾಗ್ತಾ ಇಲ್ಲ. ಅಭಿನಂದನ್ ಪಾಠಕ್ ಅಂತ ಹೇಳ್ತಾ ಇದ್ದಾರೆ. ಅವರು ಮೋದಿ ಅಲ್ಲ, ಮೋದಿಯನ್ನೇ ಹೋಲುವಂತಹ ವ್ಯಕ್ತಿ. ಈ ಹಿಂದೆ ಅವರು ಕೂಡ ವೈರಲ್ ಆಗಿದ್ದರು. ಇದರಲ್ಲಿ ಒಂದು ವೆಬ್ಸೈಟ್ ಹೇಳ್ತಾ ಇದೆ ಇದು ಮೋದಿ ಇರ್ಬೋದು ಅಂತ. ಆದರೆ ಇನ್ನೊಂದು ವೆಬ್ಸೈಟ್ ಏನು ಹೇಳ್ತಾ ಇದೆ, ಇಲ್ಲ ಮೋದಿ ಅಲ್ಲ, ಮೋದಿಯನ್ನು ಹೋಲುವಂತಹ ವ್ಯಕ್ತಿ ಅಂತ. ಸ್ಪಿನ್ ಫೈಲ್ಸ್ ಬಿಡುಗಡೆ ಬೆನ್ನಲ್ಲೇ ಈ ವಿಡಿಯೋ ಏನಿದೆ ಇದು ಬಂದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ.
ಈ ವಿಡಿಯೋವನ್ನು ಹರಿಬಿಟ್ಟವರು ಯಾರು, ಯಾವ ಕಾರಣಕ್ಕಾಗಿ ಹರಿಬಿಟ್ರು, ಅದು ಮೋದಿಯದ್ದೇ ಅಂತ ಬಿಂಬಿಸ್ತಾ ಇರೋರು ಯಾರು, ಮತ್ತು ಟೀಕೆ ಮಾಡ್ತಾ ಇರೋರು ಯಾರು, ಯಾವ ಕಾರಣಕ್ಕೆ ಟೀಕೆ ಮಾಡ್ತಾ ಇದ್ದಾರೆ. ಆ ಮಹಿಳೆಯವರು ಒಬ್ಬ ನಟಿ ಅಂತ ಹೇಳ್ತಾ ಇದ್ದಾರೆ. ಆ ನಟಿಗೂ ಇವ್ರಿಗೂ ಏನು ಸಂಬಂಧ? ನಿಜವಾಗೂ ಮೋದಿ ಆಗಿದ್ದರೆ ಇದು ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಇಲ್ಲ, ಮೋದಿಯ ಥರ ಆಗಿರುವಂತಹ ವ್ಯಕ್ತಿ ಅನ್ನೋದಾದರೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ಏನು ಬರೋಕ್ಕೆ ಹೋಗೋದಿಲ್ಲ. ಈ ಹಿಂದೆ ಇದೇ ರೀತಿಯಾಗಿ ಮೋದಿ ಥರ ಇರುವಂಥ ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ಅವಾಗ ಅವ್ರ ಜೊತೆ ಯಾರೂ ಇರಲಿಲ್ಲ, ಏನೋ ಅವ್ರ ಕೆಲಸವನ್ನು ಮಾಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಒಬ್ಬರು ವಿಡಿಯೋವನ್ನು ತೆಗೆದು ಬಿಟ್ಟಿದ್ರು, ಅದು ವೈರಲ್ ಆಗಿತ್ತು. ನೋಡಿ ಮೋದಿ ಥರ ಇರುವಂತಹ ವ್ಯಕ್ತಿಯನ್ನು ಅಂತ. ಆದರೆ ಈ ಒಂದು ವಿಚಾರವಾಗಿ ಎರಡು ರೀತಿಯಾಗಿ ಎರಡು ವೆಬ್ಸೈಟ್ಗಳು ಹೇಳ್ತಾ ಇದೆ. ಇದು ಒಬ್ಬರು ಹೌದು ಅಂತ ಹೇಳಿದ್ರೆ, ಒಬ್ಬರು ಇಲ್ಲ ಅಂತ ಒಂದು ವೆಬ್ಸೈಟ್ ಹೇಳ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಈ ವಿಚಾರ ಚರ್ಚೆಯಲ್ಲೇ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.